ಅಮೆರಿಕ ಇರಾನ್ಗೆ ಕೊಟ್ಟಿರುವಂತಹ ವಾರ್ನಿಂಗ್. ಅಮೆರಿಕ ಅಧ್ಯಕ್ಷರು ಬಿಡಿ, ಡೊನಾಲ್ಡ್ ಟ್ರಂಪ್ ಪದೇ ಪದೇ ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ಕಳೆದ ಒಂದು 15-20 ದಿನಗಳಿಂದ ನೀವು ಕೇಳಿಸ್ಕೊತಾನೆ ಇದ್ದೀರಾ. ಅಮೆರಿಕ ಡೆಡ್ಲೈನ್ ಕೊಟ್ಟಿದೆ, ಗಡುವು ಕೊಟ್ಟಿದೆ, ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ನಾವು ಯುದ್ಧ ಗೆದ್ದುಬಿಟ್ಟಿದ್ದೀವಿ ಅಂತ 37 ಸತಿ ಟ್ರಂಪ್ ಹೇಳ್ಕೊಂಡ್ಬಿಟ್ಟಿದ್ದಾರೆ ಇರಾನ್ ವಿರುದ್ಧ. ಆದರೆ ಈಗ ಕೊಟ್ಟಿರೋಂಥ ಡೆಡ್ಲೈನ್ ಏನಿದೆಯಲ್ಲ, ಇದು 48 ಗಂಟೆಗಳ ಡೆಡ್ಲೈನ್. ಏನಕ್ಕೆ ಅಂದರೆ, ಈ ಹಿಂದೆ 10 ದಿನಗಳ ಕಾಲ ಗಡುವನ್ನು ಕೊಟ್ಟಿತ್ತು ಅಮೆರಿಕ. ನಿಮ್ಮ ವಿರುದ್ಧ ನಾವು ದೊಡ್ಡ ಮಟ್ಟದ ಒಂದು ಮೂಲ ಸೌಕರ್ಯಗಳ ಮೇಲೆ ಹಾನಿ ಮಾಡ್ತೀವಿ, ಆ ಹಾನಿ ಮಾಡೋದಕ್ಕೆ 10 ದಿನ ಟಾರ್ಗೆಟು, ಅಷ್ಟರೊಳಗಡೆ ನೀವು ಅರ್ಮುಸ್ ಜಲಸಂಧಿ ಓಪನ್ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇದ್ರೆ ಮ್ಯಾಪಲ್ಲಿ ಅರ್ಮುಸ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವನ್ ಟಾರ್ಗೆಟ್ ಕೊಟ್ಟಿದ್ದು. ಯಾಕೆಂದರೆ ಅರ್ಮುಸ್ ಜಲಸಂಧಿ ಬಂದಾಗಿರೋ ಕಾರಣದಿಂದಾಗಿ ಇಡೀ ವಿಶ್ವಕ್ಕೆ ತೈಲ ಮತ್ತು ಅನಿಲ ಸರಬರಾಜು ನಿಂತೋಗಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಈ ಒಂದು ಅರ್ಮುಸ್ ಜಲಸಂಧಿ ಓಪನ್ ಮಾಡಿದಾಗ ಮಾತ್ರ ತೈಲ ಮತ್ತು ಅನಿಲದ ಬೆಲೆ ಕಡಿಮೆ ಆಗುತ್ತೆ ಅನ್ನೋದು ಇಡೀ ವಿಶ್ವನೇ ಕಾಯ್ತಾ ಇದೆ. ಹಾಗಾಗಿ ಈ ಒಂದು ಅರ್ಮುಸ್ ಜಲಸಂಧಿ ಓಪನ್ ಮಾಡೋಕ್ಕೇನು ಡೆಡ್ಲೈನ್ ಕೊಟ್ಟಿತ್ತಲ್ಲ, ಆ ಡೆಡ್ಲೈನಲ್ಲಿ ಇವಾಗ 48 ಗಂಟೆ ಬಾಕಿ ಉಳಿದಿದೆ. 8 ಗಂಟೆ ಹಿಂದೆ ಕೊಟ್ಟಿದ್ದು ಈ ಡೆಡ್ಲೈನು, ಇನ್ನು 40 ಗಂಟೆ ಬಾಕಿ ಉಳಿದಿದೆ ಅಂತ ಅನ್ಕೊಬೋದು. ಈ 40 ಗಂಟೆ ನಂತರ ಏನು ಮಾಡ್ತೀವಿ ಅಥವಾ ಏನು ಮಾಡೋಕ್ಕೆ ಹೊರಟಿದೆ ಅಮೆರಿಕ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ 10 ದಿನಗಳ ಒಂದು ಏಕಪಕ್ಷೀಯ ಕದನ ವಿರಾಮ ಏನು ಅಮೆರಿಕನೇ ಘೋಷಣೆ ಮಾಡಿತ್ತಲ್ಲ, ಆ ಕದನ ವಿರಾಮಕ್ಕೆ ಇನ್ನು 48 ಗಂಟೆಗಳಲ್ಲಿ ಆ ಒಂದು ಟೈಮು ಮುಕ್ತಾಯ ಆಗಕ್ಕೆ ಹೊರಟಿದೆ. ಈ 48 ಗಂಟೆ ಡೆಡ್ಲೈನ್ ಏನಿದೆ ಅದನ್ನು ಮೀರಿದ್ರೆ ಇರಾನ್ನ ನರಕವನ್ನಾಗಿ ಮಾಡ್ತೇವೆ, ಇರಾನ್ಗೆ ನರಕನೇ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿರೋದು. ಈ ಹಿಂದೆ ತುಂಬಾ ವಾರ್ನಿಂಗ್ ಕೊಟ್ಟಿದ್ರು, ತುಂಬಾ ದಾಳಿಗಳು ಆಗಿದ್ದಾವೆ. ಜೊತೆಗೆ ನಿಮ್ಗೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಆಲ್ ಹೆಲ್ ವಿಲ್ ಫಾಲ್ ಡೌನ್, ಹಂಗೆ ಹಿಂಗೆ ಅಂತ ಏನೇನೋ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಅಮೆರಿಕ ಅಧ್ಯಕ್ಷರು ಹೊಡೆದಿದ್ದಾರೆ. ಆದರೆ ಈಗ ಹೇಳಿರೋವಂಥದ್ದು ಇದು ಅತ್ಯಂತ ಗಂಭೀರ ಸ್ವರೂಪದ ದಾಳಿಗೆ ನಾವು ಸಿದ್ಧತೆ ನಡೆಸ್ತಿದ್ದೀವಿ. ನಾವು ಅಂದರೆ ಯಾರು? ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಸಿದ್ಧತೆ ನಡೆಸ್ತಿದೆ ಅನ್ನೋದು ಈಗ ಬರ್ತಿರೋಂಥ ಮಾಹಿತಿ. ಪಾಕಿಸ್ತಾನ ಏನು ಮಧ್ಯಸ್ಥಿಕೆ ವಹಿಸಿ ನಾನೇನೋ ದೊಡ್ಡ ಚೌಧರಿ ಆಗೋಣ ಅಂತ ಹೊರಟಿತ್ತಲ್ಲ ಪಾಕಿಸ್ತಾನ, ಆ ಪಾಕಿಸ್ತಾನ ಮಧ್ಯಸ್ಥಿಕೆಯ ಮಾತುಕತೆಗೆ ನೀವು ಬದ್ಧವಾಗಿರಿ, ಬನ್ನಿ ಮಾತುಕತೆಗೆ ಬನ್ನಿ, ನಿಮ್ಮ ಈಗಾಗಲೇ ಮಾತುಕತೆ ನಡಿಬೇಕಾಗಿತ್ತು, ಅದನ್ನು ಸ್ತಬ್ಧ ಮಾಡಿದ್ದೆ ನೀವು ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳ್ತಾ ಇದೆ. ಆದರೆ ಇರಾನ್ ಹೇಳ್ತಿರೋದೇ ಬೇರೆ ಮಾತು. ಪಾಕಿಸ್ತಾನ ನಮ್ಮ ನೆರೆಯ ರಾಷ್ಟ್ರ, ಪಾಕಿಸ್ತಾನದಲ್ಲಿ 5 ಕೋಟಿ ಶಿಯಾ ಮುಸ್ಲಿಮ್ಸ್ ಇದ್ದಾರೆ, ಪಾಕಿಸ್ತಾನ ಜೊತೆ ನಮಗೆ ಒಳ್ಳೆಯ ಸಂಬಂಧನೇ ಇದೆ. ಆದರೆ ನೀವು ಏನು ಟರ್ಮ್ಸ್ ವಿಧಿಸ್ತಾ ಇದ್ದೀರಲ್ಲ ಅದು ನಮಗೆ ಒಪ್ಪಿಗೆ ಇಲ್ಲ, ನಿಮ್ಮ ಷರತ್ತುಗಳು ನಮ್ಗೆ ಒಪ್ಪಿಗೆ ಇಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಷರತ್ತುಗಳಿಗೆ ನೀವು ಒಪ್ಪಿಲ್ಲ, ಹಾಗಾಗಿ ಮಾತುಕತೆಗೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಿದೆ. ಆದರೆ ಇವನ್ ಪಾಕ್ ಮಧ್ಯಸ್ಥಿಕೆಯ ಮಾತುಕತೆಗೆ ನೀವು ಬನ್ನಿ, ಇಲ್ಲ ಅಂದರೆ ನಾವು ಸುಮ್ಮನೆ ಬಿಡಲ್ಲ, ಅದಕ್ಕಿಂತ ಮುಂಚೆ ಅರ್ಮುಸ್ ಜಲಸಂಧಿ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಅಮೆರಿಕ ಮತ್ತೆ ವಾರ್ನಿಂಗ್ ಅಂತೂ ಕೊಟ್ಟಿದೆ. ಒಂದು ವೇಳೆ ಇರಾನ್ ಏನಾದ್ರೂ ಆ ರೀತಿಯಾದಂಥ ಮಾತುಕತೆಗೆ ಬಗ್ದಲೇ ಇದ್ದರೆ, ಇನ್ನು 48 ಗಂಟೆ ಒಳಗಡೆ ಏನಾದರೂ ಇರಾನ್ ಶರಣಾಗ್ದಲೇ ಇದ್ದರೆ, ಬೇಷರತ್ತಾಗಿ ಸಂಧಾನಕ್ಕೆ ಬರ್ದಲೇ ಇದ್ದರೆ, ಇರಾನ್ನ ಶಿಲಾಯುಗಕ್ಕೆ ತಗೊಂಡೋಗ್ತೀವಿ ಅಂತ, ಈ ಶಿಲಾಯುಗ ಕಾಲಘಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳಿರೋದು ಕಲ್ಲು ಕುಟ್ಟಿ ಬೆಂಕಿ ತರಿಸ್ಬೇಕು ಅಂತಲ್ಲ. ಏನೊಂದು ಇರಾನ್ನಲ್ಲಿ ಅಣ್ವಸ್ತ್ರ ತಯಾರಿಕೆ ಅಂತ ಕಾರ್ಯಕ್ರಮಗಳೇನು ನಡೀತಿತ್ತಲ್ಲ, ಆ ಒಂದು ಅಣ್ವಸ್ತ್ರ ತಯಾರಿಕಾ ಕಾರ್ಯಕ್ರಮಗಳ ಒಂದು ವೇಗ ಏನಿದೆ, ಜೊತೆಗೆ ಅಲ್ಲಿ ಕ್ಷಿಪಣಿ ತಯಾರಿಕೆಯ ವೇಗ ಏನಿದೆ, ಜೊತೆಗೆ ಡ್ರೋನ್ ತಂತ್ರಜ್ಞಾನ ಏನು ಅಭಿವೃದ್ಧಿ ಪಡಿಸ್ತಾ ಇದೆ, ಅದೆಲ್ಲದನ್ನು ನಾವು ನಿರ್ನಾಮ ಮಾಡ್ತೀವಿ. ನೀವು ವೈಜ್ಞಾನಿಕವಾಗಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ತುಂಬಾ ವರ್ಷಗಳಾಗುತ್ತೆ ಅಂತ ಹೇಳ್ಬಿಟ್ಟು ಅಮೆರಿಕ ಕೊಡ್ತಿರೋಂಥ ವಾರ್ನಿಂಗ್ ಇದು. ಮತ್ತು ಇರಾನ್ನಲ್ಲಿ ಇಂಧನ ಉತ್ಪಾದನಾ ಘಟಕಗಳೇನಿದೆ, ಅದು ಅಣು ವಿದ್ಯುತ್ ಉತ್ಪಾದನಾ ಘಟಕ ಇರ್ಬೋದು, ಜಲವಿದ್ಯುತ್ ಉತ್ಪಾದನಾ ಘಟಕ ಇರ್ಬೋದು. ಜಲವಿದ್ಯುತ್ ಅಂತೂ ಬಿಡಿ, ಅಲ್ಲಿ ಇಲ್ಲವೇ ಇಲ್ಲ, ತುಂಬಾ ಕಮ್ಮಿ. ಜೊತೆಗೆ ಅಲ್ಲೇನು ಸೌರ ವಿದ್ಯುತ್ ಇರ್ಬೋದು, ಮತ್ತು ತೈಲದಿಂದ ಏನು ಇಂಧನ ವಿದ್ಯುತ್ ಉತ್ಪಾದನೆ ಮಾಡೋದಿರ್ಬೋದು, ಆ ರೀತಿಯಾದಂತಹ ಒಂದು ಇಂಧನ ಉತ್ಪಾದನಾ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸೋದಕ್ಕೆ ಒಂದು ಕಡೆ ಇಸ್ರೇಲ್ ಸಿದ್ಧತೆಯನ್ನು ನಡೆಸ್ತಾ ಇದೆ. ಆದರೆ ಇಸ್ರೇಲ್ಗೂ ಕೂಡ ಅಮೆರಿಕ ಹೇಳಿದೆ, ಅವರ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂಚೆ ಸ್ವಲ್ಪ ವೆಯ್ಟ್ ಮಾಡಿ, 48 ಗಂಟೆಗಳ ಡೆಡ್ಲೈನ್ ಏನು ಕೊಟ್ಟಿದ್ದೀವಿ ಆ ಡೆಡ್ಲೈನ್ ಮೀರಿದ ಮೇಲೆ ಏನು ಮಾಡ್ತಾರೆ ಇವರು? ಏನೊಂದು ಇರಾನ್ನಲ್ಲಿ ಅತಿ ಹೆಚ್ಚು ಅಂದರೆ 90%ಗೂ ಹೆಚ್ಚು ಅಲ್ಲಿನ ತೈಲ ಮತ್ತು ಅನಿಲನ ಸರಬರಾಜು ಮಾಡೋದು ಕರ್ಗ್ ದ್ವೀಪದ ಮೂಲಕ. ಆ ದ್ವೀಪನೇ ಏನಾದರೂ ಉಡಿಸ್ ಮಾಡೋ ಪ್ಲಾನ್ ಇದೆಯಾ? ಜೊತೆಗೆ ಏನು ಈಗಾಗಲೇ ಅಣ್ವಸ್ತ್ರ ಅಥವಾ ಅಣು ಸಂಸ್ಕರಣಾ ಘಟಕಗಳೇನಿದ್ದಾವೆ, ಆ ಅಣು ಸಂಸ್ಕರಣಾ ಘಟಕಗಳನ್ನು ಈಗಾಗಲೇ ಭಾಳಷ್ಟು ಹಾನಿ ಮಾಡಾಕಿದೆ. ಇನ್ನೂ ದೊಡ್ಡ ಮಟ್ಟದ ಹಾನಿ ಮಾಡೋದಕ್ಕೆ ಅಮೆರಿಕ ಏನಾದರೂ ಕಾಯ್ತಿದೆಯಾ? ಇಸ್ರೇಲ್ ಕೂಡ ಈಗಾಗಲೇ ಟಾರ್ಗೆಟ್ ರೆಡಿ ಮಾಡಿ ಇಟ್ಕೊಂಡು ಅಮೆರಿಕಾದ ಒಂದು ಆಣತಿಗೋಸ್ಕರ ಕಾಯ್ತಿದೆಯಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಮತ್ತು ಟ್ರಂಪ್ ಅವರು ಷರತ್ತುಗಳನ್ನೇನು ವಿಧಿಸಿದ್ದಾರೆ, ಆ ಷರತ್ತುಗಳಿಗೆ ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅಂತ ಇರಾನ್ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಏನಿದ್ದಾರೆ, ಅವರು ಮತ್ತೆ ಇದೇ ಮಾತನ್ನು ಹೇಳ್ತಿದ್ದಾರೆ. ಏನು ಅಮೆರಿಕ ಆಗ್ತಿರೋ ಷರತ್ತು ಅದನ್ನು ಮತ್ತೊಮ್ಮೆ ರೀಕಾಲ್ ಮಾಡೋದಾದರೆ, ಯಾಕೆಂದರೆ ಈಗಾಗಲೇ ಯುದ್ಧ ಆರಂಭಕ್ಕೂ ಮೊದಲಿಂದನೂ ಇದ್ದಂಥ ಷರತ್ತುಗಳನ್ನೇ ಮತ್ತೆ ಅಮೆರಿಕ ಹೇಳ್ತಿದೆ.
ಏನು ಅಂದರೆ ನೀವು ನಿಮ್ಮ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ನೀವು ಅಣುಬಾಂಬ್ ತಯಾರು ಮಾಡಬಾರ್ದು. ಜೊತೆಗೆ ನಿಮ್ಮ ಕ್ಷಿಪಣಿಗಳೇನಿದ್ದಾವೆ ಆ ಕ್ಷಿಪಣಿಗಳು ದೂರಗಾಮಿ ಕ್ಷಿಪಣಿಗಳಾಗಿರಬಾರ್ದು, 300 ಅಥವಾ 400 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗುವಂಥ ಕ್ಷಿಪಣಿಗಳು ಆಗಿರಬಾರ್ದು ಅನ್ನೋದು. ಮತ್ತು ಮೂರನೇದು, ನೀವೇನು ಪ್ರಾಕ್ಸಿಗಳನ್ನ ಇಟ್ಕೊಂಡಿದ್ದೀರಾ, ಭಯೋತ್ಪಾದಕ ಪ್ರಾಕ್ಸಿಗಳು, ಅದು ಹೌತಿ ಇರಲಿ, ಹಮಾಸ್ ಇರಲಿ, ಹೆಜ್ಬುಲ್ಲಾ ಇರಲಿ, ಆ ಉಗ್ರ ಸಂಘಟನೆಗಳನ್ನು ನೀವು ಬೆಂಬಲ ಕೊಡೋದನ್ನು ನಿಲ್ಲಿಸಬೇಕು ಅಂತ. ಈ ಎಲ್ಲ ಷರತ್ತುಗಳಿಗೆ ಮಣಿಯೋದಿಲ್ಲ ಅಂತ ಇರಾನ್ ಈಗಾಗಲೇ ಹೇಳಿದೆ. ಯಾಕೆಂದರೆ ಒಂದು ವೇಳೆ ಆ ರೀತಿಯ ಷರತ್ತುಗಳಿಗೆ ಮಣಿದ್ಬಿಟ್ರೆ ಆ ಒಂದು ಭಾಗದಲ್ಲಿ, ಅಂದರೆ ಪಶ್ಚಿಮ ಏಷ್ಯಾ ಭಾಗದಲ್ಲಿ ಇರಾನ್ನ ಪ್ರಾಬಲ್ಯನೇ ಕುಗ್ಗೋಗ್ಬಿಡುತ್ತೆ. ಮತ್ತು ಇರಾನ್ ಹೇಳ್ತಿರೋ ಇನ್ನೊಂದು ಏನು ಅಂದರೆ, ನೀವು ಮಾಡ್ತಿರೋದೇ ಅಕ್ರಮ ಯುದ್ಧ ಅಂತ. ಯಾಕೆಂದರೆ ಈ ಹಿಂದೆ 2 ಸತಿ ಮಾತುಕತೆ ಮಾಡ್ತಿರೋ ಸಂದರ್ಭದಲ್ಲೇ ದಾಳಿ ಮಾಡಿದ್ದು ಅಮೆರಿಕ ಮತ್ತು ಇಸ್ರೇಲು. ಹಾಗಾಗಿ ನೀವು ಯುದ್ಧ ಘೋಷಣೆ ಮಾಡಿರೋದೇ ನಮ್ಮ ಮೇಲೆ ಅಕ್ರಮ ಯುದ್ಧ. ಈ ಅಕ್ರಮ ಯುದ್ಧ ನಿಂತರೆ ಮಾತ್ರ ಪಾಕ್ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ, ಅಗೈನ್ ಅಮೆರಿಕ ಜೊತೆ ನೇರ ಮಾತುಕತೆ ಇಲ್ಲ, ಪಾಕ್ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ಮಾಡ್ತೀವಿ ಅಂತ ಅಬ್ಬಾಸ್ ಅರಾಗ್ಚಿ ಅವರು ಹೇಳ್ತಿದ್ದಾರೆ. ಇವಿಷ್ಟೆಲ್ಲ ಇರೋಂಥ ಸಂದರ್ಭದಲ್ಲಿ ಈ ಒಂದು 48 ಗಂಟೆಗಳ ಡೆಡ್ಲೈನ್ ಏನು ಕೊಟ್ಟಿದ್ದಾರಲ್ಲ, ಈ ಡೆಡ್ಲೈನ್ ಒಂದು ವೇಳೆ ಈ ಡೆಡ್ಲೈನ್ ಮೀರಿದ್ರೆ ಏನು ಮಾಡುತ್ತೆ ಅಮೆರಿಕ? ಇದು ಈಗಿರುವಂಥ ಸದ್ಯದ ಪ್ರಶ್ನೆ. ಅಮೆರಿಕ ಹೇಳಿರೋದು ಸಿಂಪಲ್, ನಾವು ನಿಮ್ಮ ಇರಾನ್ನ ನರಕ ಮಾಡ್ತೀವಿ ಅಂತ. ಏನು ಮಾಡ್ತಾರೆ? ನರಕ ಮಾಡ್ತೀವಿ ಅಂದರೆ ಅಲ್ಲಿನ ಜನಗಳ ಮೇಲೆ ದಾಳಿ ನಡೆಯುತ್ತಾ, ಜನ ವಸತಿ ಪ್ರದೇಶಗಳ ಮೇಲೆ ದಾಳಿ ನಡೆಯುತ್ತಾ, ಯಾವ ರೀತಿಯ ದಾಳಿ ಮಾಡ್ತಿದ್ದಾರೆ? ಆ ಒಂದು ಯುದ್ಧದ ಒಂದು ಸೀಕ್ರೆಟ್ ಏನಿದೆ ಅದನ್ನ ಇದುವರೆಗೂ ಟ್ರಂಪ್ ಆಗಲಿ ನೆತನ್ಯಾಹು ಆಗಲಿ ಬಿಟ್ಕೊಟ್ಟಿಲ್ಲ. ಆದರೆ ಅವ್ರು ಏನು ಮಾಡ್ತಾರೆ ಅನ್ನೋದು ಈಗ ಇಡೀ ವಿಶ್ವಕ್ಕೆ ಕುತೂಹಲ ಕೆರಳಿಸಿದೆ. ಒಂದು ವೇಳೆ 48 ಗಂಟೆ ಒಳಗಡೆ ಇರಾನ್ ಶರಣಾಗ್ದಲೇ ಇದ್ದರೆ, ಅಂದರೆ ಬಹುಶಃ ಸೋಮವಾರ ರಾತ್ರಿ, ಅಂದರೆ ನಾಳೆ ರಾತ್ರಿ ಅಥವಾ ನಾಡದ್ದು ಮಂಗಳವಾರ ಈ ಒಂದು ದಾಳಿಗಳು ಆರಂಭ ಆಗ್ಬೋದು, ಒಂದು ವೇಳೆ ಇರಾನ್ ಈ ಷರತ್ತುಗಳಿಗೆ ಒಪ್ಪದಲೇ ಇದ್ದರೆ.